Praise the Lord. Greetings to you all in the name of our Lord and Savior Jesus Christ. Today's Bible verse, the book of Jeremiah chapter 23 verse 29. My message is like a fire and like a hammer that breaks rocks in pieces. ಯೆರೆಮೀಯನ ಪ್ರವಾದನೆಯ ಗ್ರಂಥ 23ನೇ ಅಧ್ಯಾಯ 29ನೇ ವಚನ. ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಮಟಿಗೆಗೂ ಸಮಾನವಾಗಿದೆಯಲ್ಲ, ಯೆಹೋವನೇ ಇದನ್ನು ನುಡಿದಿದ್ದಾನೆ. ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡ್ತಾ ಬರ್ತಾ ಇದ್ದೇವೆ. ದೇವರ ವಾಕ್ಯವನ್ನು, ಸತ್ಯವೇದವನ್ನು ಬೆಳಕಿಗೆ ಹೋಲಿಸಲಾಗಿದೆ. ದೇವರ ವಾಕ್ಯವು ನಮ್ಮ ಕಾಲಿಗೆ ದೀಪವಾಗಿದೆ, ನಮ್ಮ ಮಾರ್ಗಕ್ಕೆ ಬೆಳಕಾಗಿದೆ. ಮತ್ತು ದೇವರ ವಾಕ್ಯವು ನಮಗೆ ಆಜ್ಞೆಯಾಗಿದೆ, ಅದು ನಮಗೆ ಉಪದೇಶ ಮಾಡುವಂಥದ್ದಾಗಿದೆ. ಪ್ರಿಯರೇ, ಅದೇ ರೀತಿಯಲ್ಲಿ ದೇವರು ಇವತ್ತು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ, ನನ್ನ ವಾಕ್ಯವು ಎಂಬುದಾಗಿ. ಹೌದು, ಸತ್ಯವೇದದ ವಾಕ್ಯವನ್ನು ಬೆಂಕಿಗೆ ಹೋಲಿಸಲಾಗಿದೆ. ಅಷ್ಟು ಮಾತ್ರವಲ್ಲದೆ ಬಂಡೆಯನ್ನು ಒಡೆದು ಬಿಡುವಂತಹ ಚಮಟೆಗೂ ಕೂಡ ಹೋಲಿಸಲಾಗಿದೆ. ಪ್ರಿಯರೇ, ಇದನ್ನು ಕರ್ತನಾದ ಯೆಹೋವನು ನುಡಿಯುತ್ತಾ ಇದ್ದಾನೆ. ದೇವರ ವಾಕ್ಯವು ಒಂದು ಬಂಡೆಯನ್ನು ಒಡೆಯುವ ಚಮಟಿಗೆಗೆ ಹೋಲಿಕೆಯಾಗಿದೆ. ಆದುದರಿಂದ ಎಂಥ ಒಡೆಯಲಾಗದಂತಹ ಕಠಿಣವಾದ ಹೃದಯ ಇದ್ದರೂ ಕೂಡ ಅದನ್ನು ಕೂಡ ಒಡೆದು ಪುಡಿ ಪುಡಿ ಮಾಡುವ ಶಕ್ತಿ ದೇವರ ವಾಕ್ಯಕ್ಕೆ ಇದೆ. ಬೆಟ್ಟ ಗುಡ್ಡಗಳನ್ನು ಪುಡಿ ಪುಡಿ ಮಾಡುವುದು ಮತ್ತು ಮನುಷ್ಯರ ಮನಸ್ಸು ಕೂಡ ಪಶ್ಚಾತ್ತಾಪದಿಂದ ಅತ್ತು ದೇವರಿಗೆ ಒಪ್ಪಿಸಿಕೊಡುವಂತೆಯೂ ಕೂಡ ದೇವರ ವಾಕ್ಯ ಆ ಕಠಿಣ ಹೃದಯವುಳ್ಳ ಮನುಷ್ಯರಿಗೆ ಪ್ರೇರೇಪಿಸುವಂಥದ್ದಾಗಿದೆ. ಪ್ರಿಯರೇ, ಪೇತ್ರನ ಬಗ್ಗೆ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಆತನು ಪ್ರಸಂಗ ಮಾಡಿದಾಗ ಅನೇಕ ಜನರ ಆಂತರ್ಯದಲ್ಲಿ ದೇವರ ವಾಕ್ಯವು ಚುಚ್ಚಲ್ಪಟ್ಟಿತು. ಪ್ರಿಯರೇ, ದೇವರ ವಾಕ್ಯವು ಚಮಟಿಗೆಯಂತೆ ಅಲ್ಲಿ ಮಾರ್ಪಾಟು ಹೊಂದಿ ಅವರ ಹೃದಯವನ್ನು ಒಡೆದು ಹಾಕಿದ್ದರಿಂದ ಅವರೆಲ್ಲರೂ ಕ್ರಿಸ್ತನ ಕಡೆಗೆ ತಿರುಗಿದರು. ಅವರು ನಾವು ರಕ್ಷಿಸಲಿಕ್ಕೆ ಏನು ಮಾಡಬೇಕು ಎಂಬುದಾಗಿ ಪೇತ್ರನಿಗೆ ಪ್ರಶ್ನೆ ಮಾಡಿದರು, ಅತ್ತು ಗೋಳಾಡಿದರು. ಪ್ರಿಯರೇ, ಪೇತ್ರನು ಪ್ರಸಂಗ ಮಾಡಿದಾಗ ಒಂದೇ ಸಲಕ್ಕೆ 3,000 ಜನರು ತಮ್ಮ ಹೃದಯವನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟರು, ಕ್ರಿಸ್ತನನ್ನು ತಮ್ಮ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡರು. ಆದುದರಿಂದ ದೇವರ ವಾಕ್ಯವನ್ನು ಸಾರುತ್ತಿರುವಾಗ ಅನೇಕ ದೇವ ಸೇವಕರು ಸತ್ಯವೇದ ಈ ರೀತಿ ಹೇಳುತ್ತದೆ, ಸತ್ಯವೇದ ಈ ರೀತಿ ಹೇಳುತ್ತದೆ ಎಂಬುದಾಗಿ ಎತ್ತಿ ಎತ್ತಿ ತೋರಿಸ್ತಾರೆ. ಹೌದು, ದೇವರ ವಾಕ್ಯ ನಮಗೆ ಚಮಟಿಗೆಯ ಉಪಾದಿಯಲ್ಲಿ ನಮ್ಮ ಹೃದಯವನ್ನು, ಕಠಿಣವಾದ ಹೃದಯವನ್ನು ಕೂಡ ಒಡೆದು ಪುಡಿ ಪುಡಿ ಮಾಡಿ ಕ್ರಿಸ್ತನ ಕಡೆಗೆ ತಿರುಗುವಂತೆ ಮಾಡುತ್ತದೆ. ದೇವರ ವಾಕ್ಯ ಎಂದೂ ಕೂಡ ವ್ಯರ್ಥವಾಗಿ ಹಿಂತಿರುಗಿ ಹೋಗುವುದಿಲ್ಲ. ಒಂದು ಮನೆಯಲ್ಲಿ ಅವರ ಮನೆಯ ಬಾಗಿಲಿನ ಮೇಲೆ ಏಸು ಕ್ರಿಸ್ತನ ಚಿತ್ರಪಟ ಹಾಕಲ್ಪಟ್ಟಿತ್ತು. ಅಲ್ಲಿ ಏಸು ಕ್ರಿಸ್ತನ ಒಂದು ಬಾಗಿಲಿನ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದರು. ಅದನ್ನು ದಿನಾಲು ದೃಷ್ಟಿಸ್ತಾ ಇರ್ತಕ್ಕಂಥ ಒಂದು ಚಿಕ್ಕ ಮಗು ತನ್ನ ತಂದೆಗೆ ಪ್ರಶ್ನೆ ಮಾಡ್ತದೆ, ಅಪ್ಪ, ಈ ಮನೆಯ ಬಾಗಿಲನ್ನು ಒಳಗೆ ಯಾರಿದ್ದಾರೆ? ನಮ್ಮ ಯೇಸು ಸ್ವಾಮಿ ಅನೇಕ ದಿವಸಗಳಿಂದ ನಾನು ನೋಡ್ತಾ ಇದ್ದೇನೆ, ಬಾಗಿಲು ತಟ್ಟುತ್ತಾನೇ ಇದ್ದಾರೆ, ಆದರೆ ಅದರಲ್ಲಿರುವಂಥ ಮನುಷ್ಯನು ಎಂಥ ಕಠಿಣ ಮನುಷ್ಯನು, ಅವನು ಯಾಕೆ ಬಾಗಿಲನ್ನು ತೆರೆಯುತ್ತಾ ಇಲ್ಲ ಎಂಬುದಾಗಿ ಅವನು ತನ್ನ ತಂದೆಗೆ ಪ್ರಶ್ನೆ ಮಾಡಿದಾಗ ಆ ತಂದೆ ತನ್ನನ್ನು ತಾನು ಗ್ರಹಿಸಿಕೊಳ್ಳುತ್ತಾನೆ. ನಾನು ಎಂಥ ಕಠಿಣ ಮನುಷ್ಯನು, ಹೌದು, ನನಗಾಗಿಯೂ ಕೂಡ ಅನೇಕ ವರ್ಷಗಳಿಂದ ಯೇಸು ಸ್ವಾಮಿ ಬಾಗಿಲನ್ನು ತಟ್ಟುತ್ತಾ ಇದ್ದಾರಲ್ಲ ಎಂಬುದಾಗಿ ತನ್ನನ್ನು ತಾನು ಗ್ರಹಿಸಿಕೊಂಡು ಅದೇ ರಾತ್ರಿ ತನ್ನ ಹೃದಯವನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು ರಕ್ಷಣೆ ಹೊಂದಿ ಕ್ರಿಸ್ತನ ಕಡೆಗೆ ತಿರುಗಿಕೊಂಡನು. ಪ್ರಿಯರೇ, ಹೌದು, ನಮ್ಮ ಯೇಸು ಸ್ವಾಮಿಯ ವಾಕ್ಯಗಳು ಕಠಿಣವಾದ ಹೃದಯವನ್ನು ಕೂಡ ಒಡೆದು ಬಿಟ್ಟು ಕ್ರಿಸ್ತನ ಕಡೆಗೆ ತಿರುಗಿಸುವಂತಹ ವಾಕ್ಯಗಳಾಗಿವೆ. ದೇವರ ವಾಕ್ಯ ಇಂದು ನಿನ್ನ ಸಮೀಪದಲ್ಲಿಯೇ ಇದೆ. ದೇವರ ವಾಕ್ಯಕ್ಕೆ ಬರಗಾಲ ಬರುವುದುಂಟು. ಪ್ರಿಯರೇ, ಆದ್ದರಿಂದ ವಾಕ್ಯವು ನಿನ್ನ ಬಳಿಯಲ್ಲಿರುವಾಗಲೇ ನೀನು ಕ್ರಿಸ್ತನ ಕಡೆಗೆ ತಿರುಗಿಕೋ. ಪ್ರತಿನಿತ್ಯ ಕ್ರಿಸ್ತನ ವಾಕ್ಯವನ್ನು ಓದು, ಅವುಗಳನ್ನು ಮನನ ಮಾಡಿ ಧ್ಯಾನಿಸಿ ಕ್ರಿಸ್ತನ ಕಡೆಗೆ ತಿರುಗುವುದಾದರೆ ನೀನು ಖಂಡಿತವಾಗಿಯೂ ರಕ್ಷಣೆ ಹೊಂದಿ ಕ್ರಿಸ್ತನ ಮಗುವಾಗಿವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ನೀವು ಪ್ರತಿನಿತ್ಯ ನಿಮ್ಮ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀರಿ ದೇವ, ಅದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ. ಕರ್ತನೆ, ನಿನ್ನ ವಾಕ್ಯವು
ಒಂದು ಚಮಟಿಗೆಗೆ ಹೋಲಿಸಲ್ಪಟ್ಟಿದೆ ದೇವ. ಆ ಚಮಟಿಗೆ ಕಲ್ಲನ್ನು ಒಡೆದು ಬಿಡುವ ಹಾಗೆ ಅಪ್ಪ ನಿನ್ನ ವಾಕ್ಯವು ನಮ್ಮ ಹೃದಯವನ್ನು ಒಡೆದು ಬಿಡುವಂಥದ್ದಾಗಿದೆ ಸ್ವಾಮಿ. ನಾವು ಅನೇಕ ದಿವಸಗಳಿಂದ ಕಠಿಣವಾದ ಹೃದಯವುಳ್ಳವರಾಗಿದ್ದೇವಪ್ಪ, ನಿನ್ನ ಕಡೆಗೆ ತಿರುಗುತ್ತಾ ಇಲ್ಲ ಸ್ವಾಮಿ. ನಮ್ಮನ್ನು ಕ್ಷಮಿಸಿಬಿಡು. ಇಂದು ಪಶ್ಚಾತ್ತಾಪದ ಹೃದಯದಿಂದ ನಿನ್ನ ಕಡೆಗೆ ಬರುತ್ತೇವಪ್ಪ. ನಮ್ಮೆಲ್ಲರನ್ನ ಆಶೀರ್ವದಿಸು. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಕರ್ತನೆ. ವಿಶೇಷವಾಗಿ ಕಠಿಣ ಹೃದಯ ಉಳ್ಳಂಥವರಿಗಾಗಿ ಪ್ರಾರ್ಥನೆ ಮಾಡ್ತೇವಪ್ಪ. ಅವರಿಗೆ ಮೃದು ಹೃದಯವನ್ನು ಕೊಡು ಕರ್ತನೆ. ಅಪ್ಪ, ಅವರು ನಿನ್ನ ಕಡೆಗೆ ತಿರುಗಲಿಕ್ಕೆ ಸಹಾಯ ಮಾಡಿರಿ. ನಮ್ಮ ಹೃದಯಗಳಲ್ಲಿ ನಿನ್ನ ವಾಕ್ಯವನ್ನು ಇಟ್ಟುಕೊಂಡು ಜೀವಿಸಲಿಕ್ಕಾಗುವಂತೆ, ಅವುಗಳನ್ನು ಅನುಸರಿಸಿ ನಡೆಯಲಿಕ್ಕಾಗುವಂತೆ ನಮ್ಮೆಲ್ಲರಿಗೆ ಕೃಪೆ ಮಾಡಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.